ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನಕ್ಕೆ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಆಲ್ರೆಡಿ ತಮ್ಮನೇನಾಗ ನೋಡಿರ್ತೀರಿ. ಆಧಾರ ಸೇವಾ ಕೇಂದ್ರ ನೇಮಕಾತಿ 2026 ಸಂಸ್ಥೆ ಹೆಸರು CSE ಗವರ್ನೆನ್ಸ್ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ಅಂತಂದ್ರೆ UIDAI ಅಂತಂದು. ಹುದ್ದೆ ಹೆಸರು ಎರಡು ಕಳ್ದಾರ್ರಿ. ಏನಪ್ಪಾ ಅಂತಂದ್ರೆ ಒಂದನೇದು ಆಧಾರ ಆಪರೇಟರ್ ಅಂತಂದು, ಎರಡನೇದು ಆಧಾರ ಸೂಪರ್ವೈಸರ್ ಅಂತಂದು. ಸೆಕೆಂಡ್ ಪಾಯಿಂಟ್ ನೋಡ್ರಿ ಇಲ್ಲಿ. ಒಟ್ಟು ಹುದ್ದೆಗಳು ಭಾರತದಾದ್ಯಂತ ಸುಮಾರು 258ರಿಂದ 282 ಹುದ್ದೆಗಳು ಆದವು. ನಮ್ಮ ಕರ್ನಾಟಕದೊಳಗ ಸುಮಾರು 34 ಹುದ್ದೆಗಳು ಲಭ್ಯವಿರ್ತಾವ್ರಿ. ಸ್ಲೈಡ್ 2 ಒಳಗ್ ನೋಡ್ರಿ, ಶೈಕ್ಷಣಿಕ ಅರ್ಹತೆಗಳು ಅಂದ್ರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತಂದ್ರ 1 by 1 ಪಾಯಿಂಟ್ ನಿಮಗೆ ವಿವರಿಸ್ಕೊಂಡು ಹೋಗ್ತೀನಿ. ಫಸ್ಟ್ ಪಾಯಿಂಟ್, 12ನೇ ತರಗತಿ PUC ಪಾಸ್ ಆಗಿರ್ಬೇಕು, ಅಂದ್ರೆ ಸೆಕೆಂಡ್ ಇಯರ್ ಪಾಸ್ ಆಗಿರ್ಬೇಕು ರೀ. ಅಥವಾ 12ನೇ ತರಗತಿಯ ನಂತರ 2 ವರ್ಷದ ITI ಮುಗಿಸಿರ್ಬೇಕು. ಅಂದ್ರೆ ಅದ 10th ಆದ್ಮೇಲೆ ನೀವು ಏನ್ ಮಾಡ್ಬೇಕು, ಒಂದು 2 ವರ್ಷದ ITI ಕೋರ್ಸ್ನ ಮುಗಿಸಿರ್ಬೇಕು. ಕಂಪ್ಲೀಟ್ ಆಗಿ ಮುಗಿಸಿ ನಿಮ್ ಕಡೆ ಸರ್ಟಿಫಿಕೇಟ್ ಇರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, 10ನೇ ತರಗತಿಯ ನಂತರ 3 ವರ್ಷದ ಪಾಲಿಟೆಕ್ನಿಕಲ್ ಡಿಪ್ಲೊಮಾ ಮುಗಿಸಿರ್ಬೇಕು. ಇದು ಕೂಡ ಹಂಗ ಏನೋ ಕಂಪ್ಲೀಟ್ ಆಗಿ ಮುಗಿಸಿ ನಿಮ್ ಕಡೆ ಸರ್ಟಿಫಿಕೇಟ್ ಇರ್ಬೇಕು ಡಿಪ್ಲೊಮಾದು. ಆಮೇಲೆ ಕಂಪ್ಯೂಟರ್ ಜ್ಞಾನ ಅಂದ್ರೆ ಅದ್ರೊಳಗೆ ಏನ್ ಗೊತ್ತಿರ್ಬೇಕಂದ್ರೆ ಬೇಸಿಕ್ ಕಂಪ್ಯೂಟರ್ ನಿರ್ವಹಣೆ ಮತ್ತು ಸ್ಥಳೀಯ ಭಾಷೆ ಕನ್ನಡ ಟೈಪಿಂಗ್ ಜ್ಞಾನ. ನೆಕ್ಸ್ಟ್ ಸ್ಲೈಡ್ 3 ನೋಡ್ರಿ, ಇಲ್ಲಿ ಕನಿಷ್ಠ ವಯಸ್ಸು ಅಂದ್ರೆ ಏಜ್ ಲಿಮಿಟೆಡ್ ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸು ಮಟ್ಟ ಇರ್ಬೇಕು ಅನ್ನೋದು. ಕನಿಷ್ಠ ವಯಸ್ಸು ಇಲ್ಲಿ 18 ವರ್ಷ ತುಂಬಿರ್ಬೇಕಂತ್ರಿ. ಆಮೇಲೆ ಗರಿಷ್ಠ ವಯಸ್ಸು ಸಾಮಾನ್ಯವಾಗಿ 45 ವರ್ಷದ ಮಟನು ಇಲ್ಲಿ ಅವಕಾಶವಿರ್ತೈತಿ. ಯಾವ್ದಾದ್ರು ಕ್ಯಾಟಗರಿ ಅವ್ರಿಗೆ ಎಷ್ಟು ರಿಸರ್ವೇಶನ್ ಇರ್ತೈತೆ ಅನ್ನೋದು ಇಲ್ಲಿ ತಿಳಿಸ್ತೇನೆ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಜನರಲ್ ಸಾಮಾನ್ಯ ವರ್ಗದವ್ರಿಗೆ ಎಷ್ಟು ಇರ್ಬೇಕಪ್ಪ ಅಂದ್ರೆ 35 ವರ್ಷದಿಂದ 38 ವರ್ಷದ ಮಟನು ಅವ್ರಿಗೆ ರಿಲ್ಯಾಕ್ಸೇಷನ್ ಇರ್ತೈತೆ. ಆಮೇಲೆ OBC ಅಂದ್ರೆ ಈಗ ಇತರೆ ಹಿಂದುಳಿದ ವರ್ಗದವರಿಗೆ 38ರಿಂದ 41 ವರ್ಷಗಳ ಮಟನು ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತೈತೆ. ನೆಕ್ಸ್ಟ್ ಒಂದು SC ಅಥವಾ ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 40 ವರ್ಷದಿಂದ 43 ವರ್ಷದವರೆಗೆ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತೈತೆ. ಆಮೇಲೆ EWS ಆರ್ಥಿಕವಾಗಿ ಹಿಂದುಳಿದವರು, ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರಲ್ರಿ ಅವ್ರಿಗೆ ಎಷ್ಟು ಇರ್ತೈತಪ್ಪ ಅಂದ್ರೆ 35ರಿಂದ 38 ಮಟನು ಇರ್ತೈತಿ. ಆಮೇಲೆ ಇಲ್ಲಿ ಮೇನ್ ಆಗಿ ನೋಡ್ರಿ, ಜಾಸ್ತಿ ಏಜ್ ರಿಲ್ಯಾಕ್ಸೇಷನ್ ಯಾರು ಬರ್ತದಪ್ಪ ಅಂತಂದ್ರೆ ಹಿಂದುಳಿದವರು ಅಥವಾ PH ಅಂದ್ರೆ ವಿಕಲಚೇತನದವರು. ಅವ್ರಿಗೆ ಏನಾಗತ್ತಪ್ಪ ಅಂದ್ರೆ ಕ್ಯಾಟಗರಿ ವಯಸ್ಸಿನಾಗ ಇದು ಅಪ್ಲಿಕೇಬಲ್ ಆಗತಿ. 45ರಿಂದ 48 ಮಟ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಅದು ಹೆಂಗಪ್ಪ ಅಂತಂದ್ರೆ ಇದು ಯಾರಿಗೆ ಅಪ್ಲಿಕೇಬಲ್ ಆಗ್ತದೆ ಅಂತಂದ್ರೆ ವಿಕಲಚೇತನದವರು ಜನರಲ್ ಕ್ಯಾಟಗರಿನಲ್ಲಿ ಇದ್ದವರಿಗೆ 45ರಿಂದ 48 ವರ್ಷ ಸಡಿಲಿಕೆ ಇರ್ತದಂತ್ರಿ. ಈ ಸಡಿಲಿಕೆ ಪಡೆಯಲು ಅಭ್ಯರ್ಥಿಯು ಕನಿಷ್ಠ 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರಬೇಕಂತ್ರಿ ಅವ. ಆಮೇಲೆ ಅವನ ಕಡೆ ಅಧಿಕೃತ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ಪ್ರಮಾಣ ಪತ್ರ ಹೊಂದಿರಬೇಕಂತ್ರಿ. ಯಾಕಂದ್ರೆ ಇವ್ರ ಹತ್ರ UDID ಕಾರ್ಡ್, ಡಿಸಬಿಲಿಟಿ ಕಾರ್ಡ್ ಸರ್ಟಿಫಿಕೇಟ್ ಇವ್ರ ಕಡೆ ಇರ್ತೈತಿ, ಕಡ್ಡಾಯವಾಗಿ ಇರ್ತೈತಿ. ಹಂಗಾಗಿ ಇವ್ರು ಏನ್ ಮಾಡ್ಬೇಕಾಗತಿ, ಅಲ್ಲೇ ಆನ್ಲೈನ್ನಾಗ ಅರ್ಜಿ ಸಲ್ಲಿಸಬೇಕಾದ್ರೆ ಇದನ್ನ ಕೊಡ್ಬೇಕಾಗತಿ. ನೆಕ್ಸ್ಟ್ ಒಂದು ನೋಡ್ರಿ, ಸ್ಲೈಡ್ 4. ಇದ್ರೊಳಗೆ ಪ್ರಮಾಣ ಪತ್ರದ ಮಾಹಿತಿ. ಅಂದ್ರೆ ಪ್ರಮಾಣ ಪತ್ರ ಅಂದ್ರೆ ಎದ್ರದ್ದು ಅದನ್ನ ಹೇಳ್ತೇನೆ ಕೇಳ್ರಿ. ಈ ಎಕ್ಸಾಮ್ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ಫಸ್ಟಿಗೆ ನೀವು ಒಂದು ಎಕ್ಸಾಮ್ ಬರೆದಿರ್ಬೇಕು. ಇದ್ರೊಳಗ CSE ಪೋರ್ಟಲ್ ಒಳಗ ಒಂದು ಎಕ್ಸಾಮ್ ಬರೆದಿರ್ಬೇಕು. ಯಾವ ಎಕ್ಸಾಮ್ ಅದು ಹೇಳ್ತೇನೆ ಕೇಳ್ರಿ. ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಅತ್ಯಂತ ಪ್ರಮುಖವಾದದ್ದು ಏನಂದ್ರೆ ಸರ್ಟಿಫಿಕೇಟ್ ಬೇಕು. ಅದು ಯಾವ ಸರ್ಟಿಫಿಕೇಟ್ ಅಂತಂದ್ರೆ ಅದು NSEIT ಅಂತಂದು ನಡೆಸುವ ಆಧಾರ ಆಪರೇಟರ್ ಮತ್ತು ಸೂಪರ್ವೈಸರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪ್ರಮಾಣ ಪತ್ರ ಹೊಂದಿರಬೇಕಂತ. ಅಂದ್ರೆ ನೀವು ಈಗ ಅಪ್ಲೈ ಮಾಡ್ತಿರಲ್ಲ ಏನಂತಂದು ಆಧಾರ್ ಆಪರೇಟರ್ ಜಾಬಿಗಾಗಿರ್ಬೋದು, ಸೂಪರ್ವೈಸರ್ ಜಾಬಿಗಾಗಿರ್ಬೋದು, ಇದಕ್ಕೆ ಏನ್ ಬೇಕಂದ್ರೆ NSEIT ಅಂತಂದು ಒಂದು ಸರ್ಟಿಫಿಕೇಟ್ ಬರ್ತೈತಿ. ಅದನ್ನ ನೀವು ತಗೊಂಡಿರ್ಬೇಕು. ಅದನ್ನ ಹೆಂಗ ಎಕ್ಸಾಮ್ ಎಲ್ಲಿ ಬರಿಬೇಕು, ಎಲ್ಲಿ ಬರಿಬೇಕಪ್ಪ ಅಂತಂದ್ರೆ ಫಸ್ಟ್ ನೋಡ್ರಿ, ಅದಕ್ಕೆ ಪರೀಕ್ಷೆ ಶುಲ್ಕ ಎಷ್ಟಿರ್ತದೆ ಅಂತ ಹೇಳ್ತೇನೆ. ಪರೀಕ್ಷೆ ಶುಲ್ಕ ಸುಮಾರು ಅದಕ್ಕೆ 470 ರೂಪಾಯಿಂದ 510 ರೂಪಾಯಿ GST ಸೇರಿ ಇರ್ತದೆ. ಪರೀಕ್ಷೆಗೆ ನೋಂದಾಯಿಸೋದು ಹೆಂಗೆ, ವೆಬ್ಸೈಟ್, ಇಲ್ಲಿ ವೆಬ್ಸೈಟ್ ಕೆಳಗಡೆ ಕೊಟ್ಟಿರ್ತೇನೆ. ಅದನ್ನ ಆ ವೆಬ್ಸೈಟ್ ಹೋಗಿ ನೀವು ಏನ್ ಮಾಡ್ಬೇಕು, ನೋಂದಾಯಿಸ್ಕೋಬೇಕು. ಅದಾದ್ಮೇಲೆ ಈ ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡಬೇಕು. ಅವಾಗ ಏನಾಗತಿ, ನಿಮಗೆ ಯಾವ ಡೇಟಿಗೆ ಎಕ್ಸಾಮ್ ಬೇಕಲ್ಲ ಆ ಡೇಟ್ ನೀವು ಚೂಸ್ ಮಾಡ್ಕೋಬಹುದು.
ಅವಾಗ ಏನಾಕತಿ ನೀವು ಎಕ್ಸಾಮ್ ಬರಿಬೇಕು. ಫಸ್ಟ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಪ್ರಿಪೇರ್ ಆಗ್ಬೇಕು. ನೀವು ಹೆಂಗೆ ಪ್ರಿಪೇರ್ ಆಗ್ಬೇಕು ಏನು ಅನ್ನೋದು ನಾ ಹೇಳ್ತಕ್ಕಂಥ ಇನ್ಫಾರ್ಮೇಶನ್ ಬಿಟ್ಟು ಇನ್ನೂ ನೀವು ಹೆಚ್ಚಿಗೆ ತಿಳ್ಕೊಬೇಕು. ತಿಳ್ಕೊಂಡಾದ್ಮೇಲೆ ಗೊತ್ತಾಗೋದದು. ಆಮೇಲೆ ರಿಸಲ್ಟ್ ಅವಾಗ ಬಂದ್ಬಿಡ್ತೈತಿ, ನೀವು ಪಾಸ್ ಆಗಿರೋ ಫೇಲ್ ಆಗಿರೋ ಅನ್ನೋದು. ನೆಕ್ಸ್ಟ್ ನೋಡ್ರಿ, ಒಂದು ವೇಳೆ ಫೇಲ್ ಆದರೆ ಏನ್ ಮಾಡ್ಬೇಕು, ಮತ್ತೆ ರಿಟರ್ನ್ ಎಕ್ಸಾಮ್ ಇರ್ತೈತಿ. ಅವತ್ತಿನ ದಿನ ಬಿಡ್ಬೇಕು, ಅವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ಡೇ ನೀವು ಅಪ್ಲೈ ಮಾಡ್ಬೋದು. ಮತ್ತು ಆದ್ರೆ ನೀವು ಏನ್ ಡೇಟ್ ತೊಗೊಂತೀರಲ್ಲ, ನಿಮಗೂ ಸ್ಟಡಿ ಮಾಡಕ್ಕೆ ಒಂದು ಟೈಮ್ ಅನ್ನೋದು ತಗೊಂಡು ಅದಾದ್ಮೇಲೆ ನೀವು ಆ ಡೇಟ್ ಚೂಸ್ ಮಾಡ್ಕೊಂಡು ನೀವು ಎಕ್ಸಾಮು ಕಟ್ಟಿ ಪಾಸ್ ಆದ್ಮೇಲೆ ಏನಾಗತ್ತಿ, ನಿಮ್ಗೆ ಒಂದು ಸರ್ಟಿಫಿಕೇಟ್ ಬರ್ತೈತಿ. ಏನು ಯಾವಾಗ ಬರ್ತದಪ್ಪ ಅಂದ್ರೆ, ಇಲ್ಲಿ ಬರುವ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಏನಾಗತಿ ನೀವು ಅಪ್ಲೈ ಮಾಡಬಹುದು. ಈ ಸರ್ಟಿಫಿಕೇಟ್ ಯಾವಾಗ ಬರ್ತದಪ್ಪ ಅಂತಂದ್ರೆ, ಎಕ್ಸಾಮ್ ಬರೆದ್ ಆದ್ಮೇಲೆ ವಿತಿನ್ ಸೆಕೆಂಡ್ ಆಗಿ ಬರ್ತೈತಿ, ಇಲ್ಲ 5 ರಿಂದ 10 ನಿಮಿಷ ಆದ್ಮೇಲೆ ಬರ್ತೈತಿ. ಈ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನೀವು ಅಪ್ಲೈ ಮಾಡಬಹುದು. ಸೈಡ್ 5 ಒಳಗೆ ನೋಡ್ರಿ, ಕನಿಷ್ಠ ವೇತನ ಆಧಾರ್ ಆಪರೇಟರ್ ಜಾಬ್ಗೆ ಎಷ್ಟು ಇರ್ತದಪ್ಪ ಅಂದ್ರೆ 15,000 ದಿಂದ 20,000 ಇರ್ತೈತಿ. ಆಧಾರ್ ಸೂಪರ್ವೈಸರ್ ಜಾಬ್ಗೆ 20,000 ದಿಂದ 25,000 ಇರ್ತೈತಿ. ಆಮೇಲೆ ಇನ್ಸೆಂಟಿವ್ ಇರ್ತೈತಿ, ಅಂದ್ರೆ ನೀವು ಮಾಡುವ ಆಧಾರ್ ಅಪ್ಡೇಟ್ ಮತ್ತು ಎನ್ರೋಲ್ಮೆಂಟ್ ಸಂಖ್ಯೆಯ ಆಧಾರದ ಮೇಲೆ ಹೆಚ್ಚಿನ ಹಣ ಗಳಿಸಬಹುದು. ಅಂದ್ರೆ ನೀವು ಹೆಂಗ್ ವರ್ಕ್ ಮಾಡ್ತಿರಲ್ಲ ಅದ್ರ ಪ್ರಕಾರ ಇನ್ಸೆಂಟಿವ್ ಇರ್ತೈತಿ. ಸ್ಲೈಡ್ 6 ಒಳಗೆ ನೋಡ್ರಿ, ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಕೊನೆಯ ದಿನಾಂಕ. ಅರ್ಜಿ ಹೆಂಗ್ ಸಲ್ಲಿಸ್ಬೇಕು, ಆಮೇಲೆ ಲಾಸ್ಟ್ ಡೇಟ್ ಯಾವಾಗ ಅಂತ ತಿಳಿಸ್ತೇನೆ. ಫಸ್ಟ್ ಪಾಯಿಂಟ್ ನೋಡ್ರಿ, ವೆಬ್ಸೈಟ್ CSC ಅಧಿಕೃತ ಪೋರ್ಟಲ್ ಅಂತ ಐತಿ. ಅಂದ್ರೆ ಈ ಪೋರ್ಟಲ್, ಯಾವ ಪೋರ್ಟಲ್, CSC ಅಥವಾ cloud.in ಅನ್ನೋದು ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ನಿಮ್ಗೆ ಏನನ್ನೋದು ಇನ್ಫಾರ್ಮೇಶನ್ ಸಿಗ್ತೈತಿ. ಆಮೇಲೆ ನೋಂದಣಿ, ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಬಳಸಿ ರಿಜಿಸ್ಟರ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆ ಇರ್ತದಲ್ಲ ಅದು, ಆಮೇಲೆ ಇಮೇಲ್ ಅಡ್ರೆಸ್ ಎರಡು ರಿಜಿಸ್ಟರ್ ಮಾಡ್ಕೊಂಡ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕೆ ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಇಮೇಲ್ ಸಂಖ್ಯೆ ಬಳಸಿ. ದಾಖಲಾತಿಗಳು ಏನೇನು ಬೇಕಪ್ಪ ಅಂತಂದ್ರೆ 10th ಆಗಿರ್ಬೋದು, ಆಮೇಲೆ PUC ಆಗಿರ್ಬೋದು, ಆಧಾರ ಪ್ರಮಾಣ ಪತ್ರ, ಇದರದ್ದು NSCIT ಸರ್ಟಿಫಿಕೇಟ್ ಬೇಕು, ಆಮೇಲೆ ಫೋಟೋ ಬೇಕು, ಆಮೇಲೆ ಇದ್ರದ್ದು ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕು. ಈ ತರದ ಇವೆಲ್ಲ ಸರ್ಟಿಫಿಕೇಟ್ ಬೇಕು. ಆಮೇಲೆ ಕೊನೆ ದಿನಕ್ಕೆ ಏನಾಗಿರ್ತದಂದ್ರೆ, ಈ ಬಾರಿ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಮಾರ್ಚ್ 10, 2026 ಇರ್ತದೆ. ಸ್ಲೈಡ್ 7 ನೋಡ್ರಿ, ಅಭ್ಯರ್ಥಿ ಆಯ್ಕೆ ವಿಧಾನ. ಅರ್ಜಿಗಳನ್ನು ಶಾರ್ಟ್ ಲಿಸ್ಟ್ ಮಾಡುತ್ತಾರೆ ವಿದ್ಯಾರ್ಥಿ ಮತ್ತು ಪ್ರಮಾಣ ಪತ್ರದ ಆಧಾರದ ಮೇಲೆ. ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡ್ತಾರ, ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ದಾಖಲಾತಿಗಳ ಪರಿಶೀಲನೆ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ. ನೆಕ್ಸ್ಟ್ ಅಭ್ಯರ್ಥಿಯ ಸಂದರ್ಶನ, ಅವಶ್ಯಕತೆ ಇದ್ದು ಮಾಡ್ತಾರೆ, ಅಭ್ಯರ್ಥಿಗೆ ಸಂದರ್ಶನ ಇಡ್ತಾರೆ. ನೆಕ್ಸ್ಟ್ ಇದು ಕೊನೆಯದಾಗಿ ಏನ್ ಹೇಳ್ತಂತಂದ್ರೆ, ಇದು 1 ವರ್ಷದ ಕಾಂಟ್ರಾಕ್ಟ್ ಬೇಸ್ ಆಗಿರ್ತೈತಿ, ದಯವಿಟ್ಟು ತಿಳ್ಕೊಳ್ರಿ. ಆಮೇಲೆ ಹಂಗೇನಾರ ನಿಮಗ ವರ್ಕ್ ಪ್ರಕಾರ ಏನ್ ಮಾಡ್ತಾರ, ಅವರು ರಿನಲ್ ಮಾಡ್ಕೊಂತಾರ, ಅದು ಅವ್ರ ಕಂಪ್ನಿ ಬಿಟ್ಟಿದ್ದಾಗತ್ತೆ.